ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಇವತ್ತು ನಾನು ಇನ್ನೊಂದು ನನ್ನ ಎಲ್ಲ ಕನ್ನಡದ ಸಹೋದರ ಸಹೋದರಿಯರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ, ನಾವು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ನಾವು ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಕರ್ನಾಟಕ ರಾಜ್ಯೋತ್ಸವನ BJP ಪಕ್ಷದ ಮುಖಾಂತರ, BJPಯ ಪಾರ್ಟಿಯ ಮುಖಾಂತರ ನಾವು ಪಂಜಿ ಮೇಲೆ ಮಾಡಿದ್ದೇವೆ. ಈ ಸಲ ನಾನು ಕನ್ನಡದ ಎಲ್ಲ ಕನ್ನಡ ಸಂಘಗಳ ಅಧ್ಯಕ್ಷರ ಹತ್ರ ಹಾಗೂ ಕನ್ನಡದ ಲೀಡರ್ಗಳ ಹತ್ರ, ಚಿಕ್ಕ ಲೀಡರು, ದೊಡ್ಡ ಲೀಡರು, ಎಲ್ಲ ಲೀಡರ್ ನಾನು ಕೈ ಮುಗಿದು ಬೇಳ್ಕೊಳ್ತೇನೆ. ನನ್ನೊಂದು ಆಸೆ, ನಾವು ಎಲ್ಲ ಕನ್ನಡದವರು ಒಟ್ಟಿಗೆ ಸೇರಿ ಒಂದೇ ದಿವಸ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡುವ. ಈ ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕಾದ್ರೆ ನಾವು CM ನಾವು ಕರೆಯುವ, ರಾಜ್ಯಾಧ್ಯಕ್ಷರನ್ನು ಕರೆಯುವ, MP ಕರೆಯುವ, ಹಾಗೂ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತುಂಬ ನಮ್ಮ ಕನ್ನಡದಲ್ಲಿದೆ ಅಲ್ಲೇ ಎಲ್ಲೇ ಎಮ್ಮೆಗಳನ್ನು ಕರೆದು ನಾವು ಒಂದು ದೊಡ್ಡ ಫಂಕ್ಷನ್ ಮಾಡುವ. ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿ ನಾವು ಕನ್ನಡದವರಿಗೆಲ್ಲ ಒಂದೇ ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ಮಾಡುವ. ಯಾಕಂದರೆ ಇದೊಂದು ಕೆಲಸ ಮಾಡಿದಲ್ಲಿ ಮುಂದೆ ನಮ್ಮ ಕನ್ನಡ ಜನಗಳಿಗೆ ತುಂಬ ಪ್ರಯೋಜನವಾಗಲಿದೆ ಈ ಗೋವಾದಲ್ಲಿ. ಆದ್ದರಿಂದ ನನ್ನ ಮನವಿ, ಕೈ ಮುಗಿದು ಕೇಳ್ತೇನೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಇದ್ರ ಬಗ್ಗೆ ಕಮಿಟಿ ಮಾಡುವ, ಏನಾದರೂ ಮಾಡಿ ಒಟ್ಟು ಮಾಡಿ ಒಂದಾಗಿ ನಾವು ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಸೇರಿ ಮಾಡುವ. ಅಲ್ಲಲ್ಲಿ ಒಬ್ಬೊಬ್ಬರು ಒಂದೊಂದು ಮಾಡುವ ಬಗ್ಗೆ ನನಗೆ ಬೇಸರ ಇದೆ. ನಿಮಗೆ ನನ್ನ ಬಗ್ಗೆ ಬೇಸರ ಆದರೂ ಪರವಾಗಿಲ್ಲ, ನನಗೆ ಬೇಸರ ಇದೆ. ಯಾಕೆಂದರೆ ನಾವು ಒಟ್ಟಾಗಿ ಒಂದಾಗಿ ಸೇರಿ ಮಾಡುವಂಥ ಈ ಕೆಲಸ ಅಲ್ಲಲ್ಲಿ ಯಾಕೆ ಮಾಡಬೇಕು? ನಾವು ಗೋವಾ ರಾಜ್ಯದಲ್ಲಿ ಒಂದು 10,000 15,000 ಮಿನಿಮಮ್ 5,000 ಜನ ಆದರೂ ನಾವು ಒಟ್ಟಾಗಿ ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಫಂಕ್ಷನ್ ಎಲ್ಲ ಮಾಡಿ ನಾವು ಒಂದಾಗಿರುವ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ